2 ಸಮುವೇಲನು ಅಧ್ಯಾಯ 21. ದಾವೀದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು. ದಾವೀದನು ಯೆಹೋವನನ್ನು ವಿಚಾರಿಸಲು ಆತನು, ಸೌಲನು ಗಿಬ್ಯೋನ್ಯರನ್ನು ಕೊಲ್ಲಿಸಿದ್ದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತಾಪರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು. ಗಿಬ್ಯೋನ್ಯರು ಇಸ್ರಾಯೇಲ್ ಕುಲಗಳಿಗೆ ಸೇರಿದವರಲ್ಲ, ಸಂಹೃತರಾಗದೆ ಉಳಿದ ಅಮೋರಿಯರಷ್ಟೇ. ಇಸ್ರಾಯೇಲ್ಯರು ತಾವು ಇವರನ್ನು ಕೊಲ್ಲುವುದಿಲ್ಲವೆಂದು ಪ್ರಮಾಣ ಮಾಡಿದ್ದರು. ಆದರೂ ಸೌಲನು ಇಸ್ರಾಯೇಲ್ ಮತ್ತು ಯೆಹೂದ ಕುಲಗಳ ಮೇಲೆ ತನಗಿದ್ದ ಅಭಿಮಾನದ ದೆಸೆಯಿಂದ ಇವರನ್ನೂ ನಿರ್ನಾಮಗೊಳಿಸಬೇಕೆಂದಿದ್ದನು. ಆಗ ಅರಸನಾದ ದಾವೀದನು ಗಿಬ್ಯೋನ್ಯರನ್ನು ಕರೆದು, ನಾನು ನಿಮಗೋಸ್ಕರ ಏನು ಮಾಡಬೇಕೆನ್ನುತ್ತೀರಿ? ನಿಮಗೆ ಪ್ರಾಯಶ್ಚಿತ್ತವಾಗಿ ಯಾವುದನ್ನು ಕೊಟ್ಟರೆ ನೀವು ಯೆಹೋವನ ಸ್ವಾಸ್ಥ್ಯವನ್ನು ಆಶೀರ್ವದಿಸುವಿರಿ ಎಂದು ಕೇಳಿದನು. ಅದಕ್ಕೆ ಅವರು, ಸೌಲನ ಸಂತಾನದವರಿಗೂ ನಮಗೂ ಇರುವ ವ್ಯಾಜ್ಯವು ಬೆಳ್ಳಿ ಬಂಗಾರದಿಂದ ತೀರಲಾರದು. ಇಸ್ರಾಯೇಲ್ಯರನ್ನು ಕೊಲ್ಲುವ ಅಧಿಕಾರವು ನಮಗಿಲ್ಲ ಎಂದು ಉತ್ತರ ಕೊಡಲು ಅರಸನು ಅವರಿಗೆ, ಏನು ಮಾಡಬೇಕು ಹೇಳಿರಿ, ಮಾಡುತ್ತೇನೆ ಅಂದನು. ಅವರು, ನಮ್ಮನ್ನು ಇಸ್ರಾಯೇಲ್ ಪ್ರಾಂತಗಳಿಂದ ಹೊರಡಿಸುವುದಕ್ಕೂ ನಿರ್ನಾಮಗೊಳಿಸುವುದಕ್ಕೂ ಪ್ರಯತ್ನಿಸಿದ ಆ ಮನುಷ್ಯನ ಮಕ್ಕಳಲ್ಲಿ 7 ಮಂದಿಯನ್ನು ನಮಗೆ ಒಪ್ಪಿಸು. ಯೆಹೋವನಿಂದ ಆರಿಸಲ್ಪಟ್ಟ ಸೌಲನು ವಾಸವಾಗಿದ್ದ ಗಿಬೆಯದಲ್ಲಿ ನಾವು ಅವರನ್ನು ಕೊಂದು ಯೆಹೋವನ ಸನ್ನಿಧಿಯಲ್ಲಿ ನೇತು ಹಾಕುವೆವು ಎಂದರು. ಅರಸನು, ಆಗಲಿ, ಒಪ್ಪಿಸುತ್ತೇನೆ ಅಂದನು. ದಾವೀದನು ತಾನು ಸೌಲನ ಮಗನಾದ ಯೋನಾತಾನನಿಗೆ ಯೆಹೋವನ ಹೆಸರಿನಲ್ಲಿ ಮಾಡಿದ ಪ್ರಮಾಣವನ್ನು ನೆನೆಸಿ ಸೌಲನ ಮೊಮ್ಮಗನೂ ಯೋನಾತಾನನ ಮಗನೂ ಆದ ಮೆಫಿಬೋಶೆತನನ್ನು ಉಳಿಸಿದನು. ಆದರೆ ಸೌಲನಿಗೆ ಅಯ್ಯಾಹನ ಮಗಳಾದ ರಿಚ್ಪಳಲ್ಲಿ ಹುಟ್ಟಿದ ಅರ್ಮೋನಿ, ಮೆಫಿಬೋಶೆತ್ ಎಂಬ 2 ಮಕ್ಕಳನ್ನು, ಮಹೋಲದ ಬರ್ಜಿಲ್ಲೈಯ ಮಗನಾದ ಅದ್ರಿಯೇಲನಿಗೆ ಸೌಲನ ಮಗಳಾದ ಮೇರಬಳಲ್ಲಿ ಹುಟ್ಟಿದ 5 ಮಂದಿ ಮಕ್ಕಳನ್ನೂ ತೆಗೆದುಕೊಂಡು ಅವರನ್ನು ಗಿಬ್ಯೋನ್ಯರಿಗೆ ಒಪ್ಪಿಸಿದನು. ಅವರು ಇವರನ್ನು ಕೊಂದು ಗುಡ್ಡದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ನೇತು ಹಾಕಿದರು. ಈ 7 ಮಂದಿಯೂ ಏಕಕಾಲದಲ್ಲಿ ಹತರಾದರು. ಇವರನ್ನು ಕೊಂದಾಗ ಜವೆಗೋದಿ ಸುಗ್ಗಿಯು ಆರಂಭವಾಗಿತ್ತು. ಆಗ ಅಯ್ಯಾಹನ ಮಗಳಾದ ರಿಚ್ಪಳು ಒಂದು ಗೋಣಿತಟ್ಟನ್ನು ತೆಗೆದುಕೊಂಡು ಅದನ್ನು ಬಂಡೆಯ ಮೇಲೆ ಹಾಸಿ ಸುಗ್ಗಿಯ ಆರಂಭದಿಂದ ಶವಗಳ ಮೇಲೆ ಮಳೆ ಬೀಳುವ ತನಕ ಅದರ ಮೇಲೆ ಕೂತುಕೊಂಡು ಹಗಲಿನಲ್ಲಿ ಆಕಾಶದ ಪಕ್ಷಿಗಳು, ಇರುಳಿನಲ್ಲಿ ಕಾಡುಮೃಗಗಳು ಅವುಗಳನ್ನು ತಿನ್ನದಂತೆ ಕಾಯುತ್ತಿದ್ದಳು. ಅಯ್ಯಾಹನ ಮಗಳೂ ಸೌಲನ ಉಪಪತ್ನಿಯೂ ಆದ ರಿಚ್ಪಳು ಮಾಡಿದ ಈ ಕಾರ್ಯವು ದಾವೀದನಿಗೆ ತಿಳಿಸಲ್ಪಟ್ಟಿತು. ಆಗ ಅವನು ಸೌಲನ ಮತ್ತು ಅವನ ಮಗನಾದ ಯೋನಾತಾನನ ಎಲುಬುಗಳನ್ನು ತರುವುದಕ್ಕೋಸ್ಕರ ಯಾಬೇಷ್ ಗಿಲ್ಯಾದಿಗೆ ಹೋದನು. ಫಿಲಿಷ್ಟಿಯರು ಸೌಲನನ್ನು ಗಿಲ್ಬೋವದಲ್ಲಿ ಸೋಲಿಸಿದ ನಂತರ ಅವನ ಮತ್ತು ಯೋನಾತಾನನ ಶವಗಳನ್ನು ಬೇತ್ಷೆಯಾನಿನ ಬೀದಿಗಳಲ್ಲಿ ತೂಗ ಹಾಕಿದ್ದರು. ಯಾಬೇಷ್ ಗಿಲ್ಯಾದಿನವರು ಅಲ್ಲಿಂದ ಅವುಗಳನ್ನು ಕದ್ದುಕೊಂಡು ಹೋಗಿದ್ದರು. ದಾವೀದನು ಯಾಬೇಷಿನಲ್ಲಿದ್ದ ಸೌಲ ಯೋನಾತಾನರ ಎಲುಬುಗಳನ್ನೂ ಗಿಬ್ಯೋನಿನಲ್ಲಿ ಹತರಾದ ಆ ಮನುಷ್ಯರ ಎಲುಬುಗಳನ್ನೂ ತೆಗೆದುಕೊಂಡು ಅವುಗಳನ್ನೆಲ್ಲ ಬೆನ್ಯಾಮೀನ್ ದೇಶದ ಚೇಲಾ ಊರಿನಲ್ಲಿ ಸೌಲನ ತಂದೆಯಾದ ಕೀಷನ ಶ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿಸಿದನು. ಅರಸನ ಅಪ್ಪಣೆಯಂತೆ ಇದೆಲ್ಲ ಆದ ನಂತರ ದೇಶದ ಮೇಲೆ ದೇವರಿಗಿದ್ದ ಕೋಪವು ಶಾಂತಿಯಾಯಿತು. ಒಂದು ಕಾಲದಲ್ಲಿ ಫಿಲಿಷ್ಟಿಯರಿಗೂ ಇಸ್ರಾಯೇಲ್ಯರಿಗೂ ತಿರುಗಿ ಯುದ್ಧವಾಯಿತು. ದಾವೀದನು ತನ್ನ ಸೈನಿಕರನ್ನು ಕರಕೊಂಡು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಬಹಳವಾಗಿ ದಣಿದಂಥ ಅವನನ್ನು ರೆಫಾಯರಲ್ಲೊಬ್ಬನಾದ ಇಷ್ಬಿಬೆನೋಬ್ ಎಂಬವನು ಕೊಲ್ಲುವುದಕ್ಕಿದ್ದನು. ಅವನ ಬರ್ಜಿಯ ತಾಮ್ರವು 300 ರೂಪಾಯಿ ತೂಕದ್ದು. ಅವನು ಸೊಂಟಕ್ಕೆ ಹೊಸ ಕತ್ತಿಯನ್ನು ಕಟ್ಟಿಕೊಂಡಿದ್ದನು. ಚೆರೂಯಳ ಮಗನಾದ ಅಬೀಷೈಯು ದಾವೀದನ ಸಹಾಯಕ್ಕೆ ಬಂದು ಫಿಲಿಷ್ಟಿಯನನ್ನು ಕೊಂದು ಹಾಕಿದನು. ಆಗ ಜನರು ದಾವೀದನಿಗೆ, ಇಸ್ರಾಯೇಲ್ಯರ ದೀಪವು ಆರಿ ಹೋಗದಂತೆ ನೀನು ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು ಎಂದು ಖಂಡಿತವಾಗಿ ಹೇಳಿದರು. ಅನಂತರ ಫಿಲಿಷ್ಟಿಯರ ಸಂಗಡ ಗೋಬಿನಲ್ಲಿ ಯುದ್ಧ ನಡೆಯಿತು. ಆಗ ಹುಷಾ ಊರಿನವನಾದ ಸಿಬ್ಬೆಕೈ ಎಂಬವನು ರೆಫಾಯನಾದ ಸಫ್ ಎಂಬವನನ್ನು ಕೊಂದನು. ಗೋಬಿನಲ್ಲಿ ಫಿಲಿಷ್ಟಿಯರೊಡನೆ ಇನ್ನೊಮ್ಮೆ ಯುದ್ಧ ನಡೆದಾಗ ಬೆತ್ಲೆಹೇಮಿನವನಾದ ಯಾರೇ ಯೋರೆಗೀಮ್ ಎಂಬವನ ಮಗನಾದ ಎಲ್ಹಾನಾನನು
ಗಿತ್ತೀಯನಾದ ಗೊಲ್ಯಾತನನ್ನು ಕೊಂದನು. ಆ ಗೊಲ್ಯಾತನ ಬರ್ಜಿಯ ಹಿಡಿಕೆಯು ನೇಯಿಗಾರರ ಕುಂಟೆಯಷ್ಟು ಗಾತ್ರವಿತ್ತು. ಮತ್ತೊಂದು ಸಾರಿ ಗತ್ ಊರಿನಲ್ಲಿ ಯುದ್ಧ ನಡೆಯಿತು. ಅಲ್ಲಿ ಒಬ್ಬ ಎತ್ತರವಾದ ಪುರುಷನಿದ್ದನು. ಅವನ ಕೈಕಾಲುಗಳಿಗೆ 6 ಬೆರಳುಗಳಂತೆ ಒಟ್ಟಿಗೆ 24 ಬೆರಳುಗಳಿದ್ದವು. ಅವನೂ ರೆಫಾಯನು. ಅವನು ಇಸ್ರಾಯೇಲ್ಯರನ್ನು ನಿಂದಿಸಿದಾಗ ದಾವೀದನ ಅಣ್ಣನಾದ ಶಿಮೆಯಾನನ ಮಗ ಯೋನತ್ತಾನನು ಅವನನ್ನು ಕೊಂದು ಹಾಕಿದನು. ಗತ್ ಊರಿನವರಾದ ಈ 4 ಮಂದಿ ರೆಫಾಯರು ದಾವೀದನಿಂದಲೂ ಅವನ ಸೇವಕರಿಂದಲೂ ಹತರಾದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದ ಉತ್ಕೃಷ್ಟವಾದಂಥ ನಿತ್ಯವಾದಂಥ ವಾಕ್ಯವನ್ನು, ಪರಿಶುದ್ಧವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ 2ನೇ ಸಮುವೇಲ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 21, 21ನೇ ಅಧ್ಯಾಯ. ನೋಡ್ರಿ, ದೇವ್ರ ವಾಕ್ಯ ಅಧ್ಯಯನ ಮಾಡಿಕೊಳ್ಳೋದ್ರಲ್ಲಿ ಎಷ್ಟು ಆಶೀರ್ವಾದ. ಒಂದು ದಿನ ಬರ್ತದಂತೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಪ್ರಕಾರವಾಗಿ ನಿತ್ಯವಾಗಿ ದೇವ್ರ ವಾಕ್ಯವನ್ನು ನಾವು ಅಧ್ಯಯನ ಮಾಡ್ತಾನೇ ಇರ್ತೇವೆ. ಯಾವ ರೀತಿಯಾಗಿ ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡ್ತೇವೆ, ಪರಲೋಕದಲ್ಲಿ ಹೇಗಿರ್ತದೆ ಬೈಬಲ್ ಸ್ಟಡಿ, ಯಾರು ಬೈಬಲ್ ಸ್ಟಡಿ ತಗೊಳ್ತಾರೆ, ಅದರ ವಿಧಾನ ಹೇಗಿರ್ತದೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ಆ ವಾಕ್ಯ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕವಾಗಿ ತನ್ನ ಅಪಾರವಾದ ಕೃಪಾತಿಶಯವನ್ನು, ದೇವರ ಕೃಪೆಯ ಅತಿಶಯವನ್ನು ಮುಂದಣ ಯುಗಗಳಲ್ಲಿ, ಬಹುವಚನ, ಮುಂದಣ ಯುಗಗಳಲ್ಲಿ ಮುಂದಣ ಯುಗ ಅಂತ ಹೇಳಿದ್ರೇ ದೊಡ್ಡ ಮಾತು, ಏಜಸ್ ಪ್ಲೂರಲ್, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದನು. ಹಾಗಾದರೆ ಮುಂದಣ ಯುಗಗಳಲ್ಲಿ ದೇವರು ಏನೋ ಒಂದು ವಿಜುವಲ್ ಬೈಬಲ್ ಸ್ಟಡಿ ತಗೊಳ್ತಾನಂತೆ, ತೋರಿಸ್ಬೇಕಂತ ಹೇಳ್ಬಿಟ್ಟು. ಏನು ಸಬ್ಜೆಕ್ಟು? ಕೃಪೆಯ ಅತಿಶಯ. ವಾವ್! ಆದ ಕಾರಣ ಅಂಥ ಒಂದು ಭಾಗ್ಯ ಬಿಗ್ ಜೆ ಟಿ ವಿ ಮುಖಾಂತರವಾಗಿ ನಮ್ಮಲ್ಲಿ ಒಂದು ಅವಕಾಶ ಸಿಕ್ಕಿದೆ ಮತ್ತು ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ದೇವರು ಕೊಟ್ಟ ಈ ಅನುಕೂಲಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನಗಂತೂ ಭಾಳ ಸಂತೋಷ. ಯಾಕಂತ ಹೇಳಿದರೆ ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಹತ್ತಿರವಾಗಿ, ಸ್ಪಷ್ಟವಾಗಿ, ಪ್ರಕಟಣೆಯಾಗಿ, ಪ್ರವಾದನೆಯಾಗಿ, ಪ್ರಾಯೋಗಿಕವಾಗಿ ತಿಳ್ಕೊಳ್ಳುವಂಥ ಭಾಗ್ಯ. ಸರಿ, 21ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 20ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ರಿವಾಲ್ಟ್, ಆ ಒಂದು ತಿರುಗಿ ಬೀಳುವಿಕೆ. ಈ ಒಂದು ಪದ ಅಷ್ಟು ಒಳ್ಳೆಯ ಪದ ಅಲ್ಲ, ನನಗಿಷ್ಟವಾದ ಪದ ಅಲ್ಲ. ಅದೇನಂತ ಹೇಳಿದ್ರೆ ರೆಬೆಲ್, ತಿರುಗಿ ಬೀಳೋದು, ಟರ್ನ್ ಅಗೇನ್ಸ್ಟ್ ಲೀಡರ್ಶಿಪ್, ನಾಯಕತ್ವಕ್ಕೆ ವಿರುದ್ಧವಾಗಿ ತಿರುಗಿ ಬೀಳುವಂಥ ಆತ್ಮ. ಅದು ಬಹಳ ಬಹಳ ಕೆಟ್ಟ ಆತ್ಮ, ದುಷ್ಟ ಆತ್ಮ. ಇದರ ವಿಷಯದಲ್ಲಿ ಸೌಲನಿಗೆ ಹೇಳಿದ ಮಾತು ನನಗೆ ನೆನಪಿಗೆ ಬರ್ತದೆ. ಅದನ್ನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಸಮುವೇಲನ ಮೊದಲನೇ ಪುಸ್ತಕದಲ್ಲಿ ಆ ವಾಕ್ಯವನ್ನು ನಾವು ನೋಡಿಕೊಳ್ಳುವುದು. ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಆ್ಯಂಡ್ ಚಾಪ್ಟರ್ 15 ವರ್ಸ್ 23. ಮೊದಲನೇ ಸಮುವೇಲ 15:23 ಅವಿಧೇಯತ್ವವು, ಡಿಸೊಬಿಡಿಯನ್ಸ್, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ವೆನ್ ಎ ಪರ್ಸನ್ ಹ್ಯಾಸ್ ಗಾಟ್ ಡಿಸೊಬಿಡಿಯನ್ಸ್, ಹಿ ಹ್ಯಾಸ್ ಗಾಟ್ ದ ಸ್ಪಿರಿಟ್ ಆಫ್ ವಿಚ್ ಕ್ರಾಫ್ಟ್. ಮಂತ್ರತಂತ್ರ ನಾವು ಮಾಡ್ಬೋದಾ? ಇಲ್ಲ. ಆದರೆ ಅವಿಧೇಯತೆ ಇದ್ದರೆ ಮಂತ್ರತಂತ್ರಗಳಷ್ಟೇ ಕೆಟ್ಟ ಆತ್ಮ ನಮಗೆ ಬರುವ ಚಾನ್ಸಸ್ ಅಷ್ಟೇ ಕೆಟ್ಟದ್ದು. ನಮಗೆ ಆತ್ಮ ಬರ್ತದೆ ಇಲ್ವೋ, ಒಟ್ಟು
ದೇವರು ವಾಕ್ಯ ಇದ್ದ ಹಾಗೆ ಹೇಳ್ತೀನಿ, ಇದ್ದ ಹಾಗೆ ನೋಡೋಣ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರೋದು, ನೋ ಡಿಫರೆನ್ಸ್. ಇನ್ನೊಂದು ಮಾತು ಕೂಡ ಹೇಳಲಾಗಿದೆ, ಹಠ. ಕೆಲವರು ಹಠ ಹಿಡಿತಾರಲ್ವ, ಇಲ್ಲ ನಾನು ಮಾಡಲ್ಲ, ಅಥವಾ ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ. ಈ ರೀತಿಯಾಗಿ ಹಠ, ರೆಬಲಿಯನ್, ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ರೆಬಲಿಯನ್ ಇಸ್ ಈಕ್ವಲ್ ಟು ಐಡಲ್ ವರ್ಷಿಪ್. ಮತ್ತು ವಿಗ್ರಹಾರಾಧಕರು ದೇವರ ರಾಜ್ಯದಲ್ಲಿ ಸೇರಲಾರರು ಎಂಬುದಾಗಿ ಪ್ರಕಟಣೆ 21:8 8 ವಿಧವಾದಂಥ ನರಕಕ್ಕೆ ಹೋಗೋರ ಬಗ್ಗೆ ಇದೆ. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, 8 ವಿಧವಾದಂಥ ನರಕಕ್ಕೆ ಹೋಗುವಂಥ ಜನರು. ಸರಿ, ತಿರುಗಿ ಬೀಳುವಿಕೆಗೆ ಬಂದಾಗ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ, ಎಕ್ಸೈಟ್ ಆಗಿಬಿಡ್ತೀನಿ. ಯಾಕಂತ ಹೇಳಿದರೆ ಅದು ನನ್ನಲ್ಲಿ ಇರಬಾರ್ದಂಥ ಆಶೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಇರಬಾರ್ದು. ಯಾಕಂತ ಹೇಳಿದರೆ ಇಟ್ಸ್ ಅ ವೆರಿ ಸೀರಿಯಸ್ ಸ್ಪಿರಿಚುವಲ್ ಕ್ಯಾನ್ಸರ್, ಆತ್ಮಿಕವಾದಂಥ ಅದು ಕ್ಯಾನ್ಸರ್ ಆಗಿರುವಂಥದ್ದು. ಶೇಬ ಅಂತ ಹೇಳ್ಬಿಟ್ಟು ಮನುಷ್ಯನು, ಈಗ ತಾನೇ ಅಬ್ಸಲೋಮನು ತಿರುಗಿ ಬಿದ್ದನು 18, 19 ಅಧ್ಯಾಯಗಳಲ್ಲಿ 2ನೇ ಸಮುವೇಲ. ಈಗ ನೋಡಿದರೆ ಅವನು ತಿರುಗಿ ಬಿದ್ದು ಸತ್ತೋದ ಮೇಲೆ 10 ಜನರು ಕೊಂದುಬಿಟ್ರು. ಯೋವಾಬನು 3 ಈಟಿ ತಗೊಂಡೋಗ್ಬಿಟ್ಟು ಅವನು ನೇತಾಡ್ತಾ ಇರುವಾಗಲೇ ಅವನನ್ನು ಹೊಟ್ಟೆಯೊಳಗೆ ತಿವಿದು ಬಿಟ್ಟನು. ಆ ರೀತಿಯಾಗಿ ಅವನನ್ನು ಕೊಂದ ಮೇಲೆ ನಾವು ನೋಡ್ತೇವೆ ಇನ್ನೊಬ್ಬನು ತಿರುಗಿ ಬಿದ್ದಿದ್ದಾನೆ ಎಂಬುದಾಗಿ. ಹೌದು, ಇಲ್ಲಿ ನಾವು ನೋಡುವಂಥದ್ದು ತಿರುಗಿ ಬೀಳುವಿಕೆಯ ಆತ್ಮದ ಬಗ್ಗೆ ನೋಡುವಾಗ ಇಲ್ಲಿ ಅವನ ತಲೆನೇ ಕಟ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ತಿರುಗಿ ಬಿದ್ದವನು, ಮರಣದಂಡನೆ. ಅಲ್ಲಿ ಕೂಡ ಮರಣದಂಡನೆ ತಿರುಗಿ ಬಿದ್ದವನಿಗೆ, ಇಲ್ಲಿ ಕೂಡ ಮರಣದಂಡನೆ. ಅಬ್ಸಲೋಮನಿಗೂ ಮರಣದಂಡನೆ ದೇವರೇ ಒದಗಿಸಿದ. ಇಲ್ಲಿ ಕೂಡ 20ನೇ ಅಧ್ಯಾಯದಲ್ಲಿ ಶೇಬನಿಗೆ ದೇವರು ಆ ರೀತಿಯಾಗಿ, ಅಥವಾ ಸರ್ಕಾರದವರು ಆ ಮರಣದಂಡನೆಯನ್ನು ಯೋವಾಬನ ಮುಖಾಂತರವಾಗಿ ಅದು ನೆರವೇರಿತು. ಮತ್ತು ಭಾಳ ಜನರು ಸಾಯೋಕ್ಕಿಂತಲೂ ಈ ಒಬ್ಬ ತಿರುಗಿ ಬಿದ್ದಂಥವನು ಸಾಯುವಂಥದ್ದು ಲೇಸು ಎಂಬುದಾಗಿ ಅನ್ನಿಸ್ತದೆ. ಸರಿ, ಅದಾದ ನಂತರ ದಾವಿದನಿಗೆ ಒಂದು ಒಳ್ಳೆಯ ಟೀಮ್ ಇತ್ತು ಎಂಬುದನ್ನು ನಾವು ನೋಡ್ತೀವಿ. 21ನೇ ಅಧ್ಯಾಯ ನನಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಅಧ್ಯಾಯ ರೀ ಇದು. ಬೈಬಲ್ನಲ್ಲಿ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇದು ಭಾಳ ಪ್ರೆಷಸ್ ಆಗಿ, ಎಲ್ಲ ವಾಕ್ಯಗಳು ಅಮೂಲ್ಯವಾದದ್ದೇ. ಆದರೆ 21ನೇ ಅಧ್ಯಾಯ ಬಂದು ಬಹಳಷ್ಟು ಯೋಚನೆ ಮಾಡ್ತಕ್ಕಂಥ ಒಂದು ಅಧ್ಯಾಯ. ಆದ ಕಾರಣ 21ನೇ ಅಧ್ಯಾಯ, ಅದರಲ್ಲಿ 22 ವಚನಗಳಿದೆ. ಅದನ್ನು ಒಟ್ಟಾಗಿ ನಾವು ಅಧ್ಯಾಯ ಮಾಡಿಕೊಳ್ಳೋಣ. ಸಿದ್ಧವಾಗಿದ್ದೀರಾ? ಬನ್ನಿರಿ. 21ನೇ ಅಧ್ಯಾಯ 1ನೇ ವಚನ, 2ನೇ ಸಮುವೇಲ, 2 Samuel chapter 21 and verse 1. ದಾವಿದನ ಕಾಲದಲ್ಲಿ 3 ವರ್ಷಗಳವರೆಗೂ ಬಿಡದೆ ಬರವಿತ್ತು. ಬರ, ಫ್ಯಾಮಿನ್ ಅನೇಕ ಕಡೆಗಳಲ್ಲಿ ಆಗೋದು ಸಹಜ. ದಾವಿದನ ಕಾಲದಲ್ಲಿ ಕೂಡ ಬರ ಇತ್ತು, ಇಸಾಕನ ಕಾಲದಲ್ಲಿ ಬರವಿತ್ತು, ಅಬ್ರಹಾಮನ ಕಾಲದಲ್ಲಿ ಬರವಿತ್ತು. ರೂತ್ ಪುಸ್ತಕದಲ್ಲಿ ನಾವು ಓದಿಕೊಳ್ಳುವಾಗ ಕೂಡ ಅಲ್ಲಿ ಕೂಡ ಬರವಿದ್ದುದರಿಂದ ನವಮಿ ಏನು ಮಾಡ್ತಾರೆ, ನವಮಿ ಮತ್ತು ನವಮಿ ಕುಟುಂಬದವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಬರ ಇದೆ ಅಲ್ಲಿ, ಆ ದೇಶದಲ್ಲಿ ಬರ ಇಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಈಗ ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಇರುವಂಥ ದೇಶದಲ್ಲಿ ಬರ. ಕ್ಯಾನ್ ದೇರ್ ಬಿ ಎ ಫ್ಯಾಮಿನ್ in a land where the godliest person living? Yes. ನಾವಿದ್ರೆ ಏನು ಮಾಡ್ತಿದ್ದೀವೋ, ಬರ ಇದೆ, ಪರಿಹಾರ ಮಾಡಬೇಕು ಎಂಬುದಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಆದರೆ ದಾವಿದನು ಒಂದು ಕೆಲಸ ಮಾಡ್ದ. ವಾ, ಐ ಲೈಕ್ ಇಟ್, ನನಗೆ ಭಾಳ ಇಷ್ಟ ಇದು. 21ನೇ ಅಧ್ಯಾಯ 2ನೇ ಸಮುವೇಲ 1ನೇ ವಚನದಲ್ಲಿ ದಾವಿದನು
ಯೆಹೋವನನ್ನು ವಿಚಾರಿಸಲು. ಯಾಕೆ ಬರ? ಯಾಕೆ ಬರ? ವೈ ದರ್ ಈಸ್ ಎ ಫ್ಯಾಮಿನ್? ಬರ ಬಂದಾಗ ಏನಾಗ್ತದೆ? ಸಾಕಷ್ಟು ಊಟ ಇರಲ್ಲ. ಬರ ಬಂದಾಗ ಏನಾಗ್ತದೆ? ಸಾಕಷ್ಟು ದುಡ್ಡಿರಲ್ಲ. ಬರ ಬಂದಾಗ ಏನಾಗ್ತದೆ? ಭಾಳಷ್ಟು ಸಾಲ ತಗೋಬೇಕು. ಸಾಮಾನ್ಯವಾಗಿ ಲೋಕದಲ್ಲಿ ನಡೆಯುವಂಥ ಒಂದು ಸಂಗತಿ, ಗೌರ್ಮೆಂಟ್ ಕೂಡ ಅಲ್ಲಿ ಇಲ್ಲಿ ಸಾಲ ತಗೊಳ್ತಾರೆ. ಇಲ್ಲಿ ಕೂಡ ಬರ ಬಂದಾಗ ಕೊರತೆ ಕೊರತೆ ಕೊರತೆ. ಅಂಥ ಟೈಮ್ನಲ್ಲಿ ನಾವು ದೇವ್ರಿಗೆ ಕೇಳಬೇಕು, ಯಾಕೆ? ವೈ ದೆರ್ ಈಸ್ ಎ ನೀಡ್? ವೈ ದೆರ್ ಈಸ್ ಎ ಲ್ಯಾಕ್? ವೈ ದೆರ್ ಈಸ್ ಎ ಫ್ಯಾಮಿನ್? ದಾವೀದನ ಕೇಳಿಬಿಟ್ಟ. ಡೇವಿಡ್ ಎನ್ಕ್ವೈರ್ಡ್ ದ ಲಾರ್ಡ್, ವೈ ದೆರ್ ಈಸ್ ಎ ಫ್ಯಾಮಿನ್? ನನ್ನ ಅನ್ನಿಸುವಿಕೆ ಏನಂದರೆ, 1 ವರ್ಷ 1 ತಿಂಗಳು ಊಟಕ್ಕಿಲ್ಲ ಅಂದ್ರೇ ಆವಾಗಲೇ ಪ್ರೇಯರ್ ಮಾಡಬೇಕಾಗಿತ್ತು ದಾವೀದನು. 1 ವರ್ಷ ಊಟಕ್ಕೆ ಇಲ್ಲ, ಸಾಲ ಸಮಸ್ಯೆ ಇವೆಲ್ಲ ಇದ್ದಾಗಲೇ ದಾವೀದನು ಪ್ರೇಯರ್ ಮಾಡಬೇಕಾಗಿತ್ತು. 3 ವರ್ಷ ಬರ ಇದ್ದ ಮೇಲೆ ಪ್ರೇಯರ್ ಯಾಕೆ ಮಾಡ್ದ? ನನಗೆ ಗೊತ್ತಿಲ್ಲ. ಬಹುಶಃ ದಾವೀದನ ಅಂದ್ಕೊಂಡಿರ್ಬೋದು, ಇಟ್ ಈಸ್ ನ್ಯಾಚುರಲ್. ಈ ಕೊರತೆ ಇರೋದು ನ್ಯಾಚುರಲ್, ಸಾಲ ಇರುವಂಥದ್ದು ನ್ಯಾಚುರಲ್, ಬರ ಇರುವಂಥದ್ದು ನ್ಯಾಚುರಲ್, ದೇವ ಜನರಿಗೆ ಈ ಥರ ಕಷ್ಟ ಇರುವಂಥದ್ದು ನ್ಯಾಚುರಲ್ ನ್ಯಾಚುರಲ್ ನ್ಯಾಚುರಲ್, ಸ್ವಾಭಾವಿಕ ಅಂದ್ಕೊಂಡು 3ನೇ ವರ್ಷ ಬಂದ ಮೇಲೆ ಲೆಟ್ ಮೀ ಆಸ್ಕ್ ಗಾಡ್, ದೇವ್ರನ್ನ ಕೇಳ್ತೀನಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬೇರೆ 3 ವರ್ಷಗಳ ಬಿಡದೆ ಬರ ಇತ್ತು, ಕಂಟಿನ್ಯೂಸ್ ಆಗಿತ್ತು. ದಾವೀದನ್ನು ಕೇಳ್ತಾನೆ ದೇವ್ರನ್ನ, ಯಾಕಪ್ಪ ಈ ಬರ ಏನು? ದೇವ್ರು ಕೊಟ್ಟಂಥ ಆನ್ಸರ್ ಬಹಳ ಬಹಳ ಆಶ್ಚರ್ಯವಾದದ್ದು. ವೆರಿ ವೆರಿ ಡಿಫರೆಂಟ್ ಆನ್ಸರ್. ವೈ ದೆರ್ ಈಸ್ ಎ ಫ್ಯಾಮಿನ್ ಇನ್ ಯುವರ್ ಲೈಫ್, ಇನ್ ಯುವರ್ ಕಂಟ್ರಿ? ನಿಮ್ಮ ಜೀವನದಲ್ಲಿ ಯಾಕೆ ಈ ಬರ ಇದೆ, ಫ್ಯಾಮಿನ್ ಇದೆ ಅಂತ ಹೇಳಿದಾಗ ದೇವರು ಆನ್ಸರ್ ಕೊಟ್ಟನು. ಐ ಆಮ್ ಗ್ಲ್ಯಾಡ್ ಡೇವಿಡ್ ಆಸ್ಕ್ಡ್, ಐ ಆಮ್ ಮೋರ್ ಗ್ಲ್ಯಾಡ್ ಗಾಡ್ ಆನ್ಸರ್ಡ್. ಸರಿ, ದೇವರು ಏನಂತ ಆನ್ಸರ್ ಕೊಟ್ಟ? ಸೌಲನು ಗಿಬ್ಯೋನರನ್ನು ಕೊಲ್ಲಿಸಿದ್ದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತಾಪರಾಧವಿರುತ್ತದೆ ಎಂದು ಉತ್ತರ ಕೊಟ್ಟನು. ವಾವ್, ಅಮೇಝಿಂಗ್. 3 years ಫ್ಯಾಮಿನ್, 3 ವರ್ಷ ಬರ ಇತ್ತು ಯಹೂದದಲ್ಲಿ. ಲಕ್ಷಾಂತರ ಜನರು ವೇರ್ ಸಫರಿಂಗ್ ಆ ಒಂದು ಬರದಿಂದ. ಲೀಡರ್ ಏನು ಮಾಡಬೇಕು? ದೇವ್ರನ್ನ ಜನರ ಪರವಾಗಿ ಕೇಳಬೇಕಾಗಿತ್ತು. ಕಡೆ ಕೇಳ್ದ ದಾವೀದನು, ಪ್ರೈಸ್ ದ ಲಾರ್ಡ್, ದೇವ್ರಿಗೆ ಸ್ತೋತ್ರವಾಗಲಿ. ಕೊನೆಗೆ ದೇವ್ರ ಹತ್ರ ಸಂಪರ್ಕ ಇಟ್ಕೊಂಡಿರುವಂಥ, ಸ್ವಲ್ಪ ಲೇಟ್ ಆದರೂ 3 ವರ್ಷ ಆದರೂ ಕೂಡ ದೇವ್ರ ಹತ್ರ ಕೇಳ್ತಾನೆ. ದೇವ್ರ ಆನ್ಸರ್ ಕೊಟ್ಟರು. ಯಾಕಂತೆ ಇಡೀ ಇಸ್ರಾಯೇಲ್ ದೇಶಕ್ಕೆ ಬರ? ವೈ ದೇರ್ ವಾಸ್ ಎ ಫ್ಯಾಮಿನ್ ಇನ್ ದ ಎಂಟೈರ್ ಕಂಟ್ರಿ ಫಾರ್ 3 years, 3 ವರ್ಷ. ಆನ್ಸರ್ ಏನಂದರೆ, ಕವನೆಂಟ್ ವಾಸ್ ಬ್ರೋಕನ್, ಒಡಂಬಡಿಕೆ ಮುರಿದೋಯ್ತು. ಸೌಲನು ಗಿಬ್ಯೋನರನ್ನು ಕೊಂದನು ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ? ವಾಟ್ ಈಸ್ ದ ಸ್ಪೆಷಾಲಿಟಿ? ಒಂದು ಹಿನ್ನೆಲೆ ನಾನು ಕೊಡ್ತೀನಿ, ಅವಾಗಲೂ ನಮ್ಗೆ ಅರ್ಥ ಆಗ್ತದೆ. ಒಂದು ದಿನ ಏನಾಯ್ತಂದರೆ, ಮೋಶೆ ಮತ್ತು ಇಸ್ರಾಯೇಲರು ಬರ್ತಾ ಇದ್ದಾರೆ, ಅವನ ಜೊತೆಯಲ್ಲಿ ಯೆಹೋಶುವನು ಬರ್ತಾ ಇದ್ದಾನೆ. ಬರ್ತಾ ಇದ್ದಂಥ ವೇಳೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಾನಾನ್ ದೇಶ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವಶ ಮಾಡ್ಕೋಬೇಕು ಅವರು. ದೇ ಆರ್ ಅಬೌಟ್ ಟು ಎಂಟರ್ ಕ್ಯಾನನ್. ಸರಿ ಅಂತ ಮೋಶೆ ಸತ್ತೋಗ್ತಾನೆ. ಯೆಹೋಶುವನು ಕಾನಾನ್ ದೇಶಕ್ಕೆ ಇಸ್ರಾಯೇಲರನ್ನು ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಅಲ್ಲಿದ್ದಂಥ ನಿವಾಸಿಗಳನ್ನು ಸೋತು ಜಯ ಹೊಂದಿ ಸಂಹರಿಸಿ ಅವರು ವಶಪಡಿಸ್ಕೋಬೇಕು ಆಗಿನ ಕಾಲದಲ್ಲಿ. ಈ ವಿಷಯ ಗಿಬ್ಯೋನ್ರಂಥ ಒಂದು ಗ್ರೂಪ್ನವರಿದ್ದರು, ಅವ್ರಿಗೆ ಗೊತ್ತಾಗ್ಬಿಡ್ತು. ಓಹೋ, ನಮ್ಮನ್ನು ಸಂಹರಿಸೋದಕ್ಕೆ ಬರ್ತಾ ಇದ್ದಾರೆ. ಮೋಶೆ ಬಗ್ಗೆ ಕೇಳಿದ್ದೇವೆ, ಐಗುಪ್ತದ ಬಗ್ಗೆ ಕೇಳಿದ್ದೇವೆ, ಇಂಥ ದೊಡ್ಡ ಜನಾಂಗದವ್ರು ಬರ್ತಿದ್ದಾರೆ, ನಮ್ಮನ್ನೇ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರೇನು ಮಾಡಿಬಿಟ್ರು? ಗಿಬ್ಯೋನ್ರು ಯೆಹೋಶುವನ ಹತ್ರ ಒಡಂಬಡಿಕೆಯನ್ನು ಮಾಡ್ಕೊಂಡ್ಬಿಟ್ರು. ದ ಗಿಬ್ಯನೈಟ್ಸ್
made a covenant with Joshua. ಅದು ಎಂಥ ಕವನೆಂಟು? ಚೀಟ್ ಮಾಡಿ ಕವನೆಂಟು, ಮೋಸ ಮಾಡಿ ಕವನೆಂಟ್. ಅದು ಯಾಕೆ ಮೋಸ ಮಾಡಿ? ಇವರೇನು ಹೇಳಿದರು, ನಾವು ದೂರ ದೇಶದಿಂದ ಬಂದಿದ್ದೇವೆ, ನಿಮ್ಮ ಹತ್ರ ಒಡಂಬಡಿಕೆ ಮಾಡ್ಕೋಬೇಕಂತಿದ್ವಿ. ಯಾರಿಲ್ಲ, ಹತ್ತಿರದಲ್ಲೇ ಇರೋರು. ಹಳೇ ರೊಟ್ಟಿ, ಹಳೇ ಚಪಾತಿ, ಹಳೇ ಡ್ರೆಸ್ಸು ಎಲ್ಲ ಹಾಕ್ಕೊಂಡು, ಹಳೇ ಚಪ್ಪಲಿ ಹಾಕ್ಕೊಂಡು, ನಾವು ದೂರ ದೇಶದಿಂದ ಬಂದಿದ್ದೇವೆ, ನಿಮ್ಮ ಹತ್ರ ಒಡಂಬಡಿಕೆ ಮಾಡ್ಕೋಬೇಕಂತ, ನಿಮ್ಮ ದೇವ್ರ ಬಗ್ಗೆ ಕೇಳಿದ್ದೇವೆ ಅಂತ ಹೇಳಿದಾಗ, ಆ ವಿಷಯದಲ್ಲಿ ಯೆಹೋಶುವನು ಇಸ್ರಾಯೇಲರು ದೇವ್ರನ್ನ ವಿಚಾರಿಸಲಿಲ್ಲ. ಒಡಂಬಡಿಕೆ ಮಾಡಿಕೊಳ್ಳೋ ಮುಂಚೆ ದೇವ್ರನ್ನ ವಿಚಾರಿಸಬೇಕು. ವಿಚಾರಿಸದೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ರು. ದೇ ಮೇಡ್ ಎ ಕವನೆಂಟ್ ವಿತೌಟ್ ಎನ್ಕ್ವೈರಿಂಗ್ ಗಾಡ್. ಸರಿ ಅಂತ ಆಯಿತು. ಆಮೇಲೆ ಗೊತ್ತಾಗ್ಬಿಡ್ತದೆ ಇವರು ಇಲ್ಲಿನವರೇ, ಲೋಕಲ್ನವರೇ, ಬೇರೆ ಹೊರಗಿನವರಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ನೀವು ಮೋಸ ಮಾಡಿ ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ ಅಂತ ಯೆಹೋಶುವನು ಇಸ್ರಾಯೇಲ್ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ನಮಗೆ ನಾಶ ಮಾಡಬೇಕಂತ, ಕೊಲ್ಲಬೇಕಂತ ಬಂದಿರ, ಅದಕ್ಕೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ವಿ. ಸರಿ ಆಯಿತು, ಇದ್ದುಬಿಡ್ರಿ, ನೀವು ನಮ್ಮ ಸರ್ವೆಂಟ್ಸ್ ಆಗಿ ಇದ್ದುಬಿಡ್ರಿ ಅಂತ ಹೇಳಿದ್ರೆ ಅವ್ರು ಖುಷಿಯಾಗಿ ಇದ್ದುಬಿಟ್ರು. ಕೊಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಯೆಹೋಶುವನು ಪ್ರಾಮಿಸ್ ಮಾಡಿಬಿಡ್ತಾನೆ, ಒಡಂಬಡಿಕೆಯಲ್ಲಿ ಕೊಲ್ಲಬಾರ್ದಂತ. ಆದರೆ ಸೌಲನ್ನು ಕೊಂದುಬಿಡ್ತಾನೆ. ಎಷ್ಟೋ 100 ವರ್ಷಗಳಾದ ಮೇಲೆ ಸೌಲನೇನು ಮಾಡ್ತಾನೆ, ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಕೊಂದುಬಿಡ್ತಾನೆ. ಸೊ ದ ಕವನೆಂಟ್ ವಾಸ್ ಬ್ರೋಕನ್ ಬೈ ಅನದರ್ ಕಿಂಗ್. ಯೆಹೋಶುವನು ಒಡಂಬಡಿಕೆ ಮಾಡಿಕೊಂಡು, ಒಂದು ವೇಳೆ ಅದು ಚೀಟ್ನಿಂದ ಆದಂಥ ಒಡಂಬಡಿಕೆನೇ ಆಗಿತ್ತು, ಆದರೂ ಕೂಡ ಆ ಒಡಂಬಡಿಕೆ ಮುರಿದಿದ್ದರಿಂದ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಇಡೀ ಇಸ್ರಾಯೇಲ್ ದೇಶಕ್ಕೆ ಕ್ಷಾಮ, ಫ್ಯಾಮಿನ್, ಕೊರತೆ, ಅದು ಶಾಪ. ಯಾಕಂದರೆ ಧರ್ಮೋಪದೇಶಕಾಂಡ 28ರಲ್ಲಿ ಈ ಬರ ಒಂದು ರೀತಿಯ ಶಾಪ ಬಂದುಬಿಡ್ತು. ವೆನ್ ಎವರ್ ಯು ಬ್ರೇಕ್ ಎ ಕವನೆಂಟ್, ಕರ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್. ಅಥವಾ ಫ್ಯಾಮಿನ್, ಬರ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಕಡೆಗೆ ದಾವಿದನ್ನು ಈಗ ಏನು ಮಾಡ್ತಾನೆ, ಈಗ ಪರಿಹಾರ ಹೆಂಗೆ ಮಾಡಬೇಕಂತ ಹೇಳ್ಬಿಟ್ಟು ಗಿಬ್ಯೋನ್ರ ಹತ್ರ ಹೋಗ್ಬಿಟ್ಟು, ದಯಮಾಡಿ ನಮ್ಗೆ ಹೆಲ್ಪ್ ಮಾಡ್ರಿ ಅಂದರೆ ಗಿಬ್ಯೋನ್ರು ಹೇಳ್ತಾರೆ, ಸೌಲನ ಎಲ್ಲ 7 ಜನ ಮಕ್ಕಳನ್ನ ಕೊಂದುಬಿಡ್ರಿ, ಅವಾಗ ಪರಿಹಾರ ಆಗ್ತದೆ ಅಂತ ತಕ್ಷಣ ಅದೇ ರೀತಿಯಾಗಿ ದಾವಿದನು ಮಾಡ್ತಾನ್ರಿ. ಡೇವಿಡ್ ಒಬೇಸ್ ದಿ ಗಿಬ್ಯೋನೈಟ್ಸ್ ಇನ್ ಆರ್ಡರ್ ಟು ರೀಎಸ್ಟಾಬ್ಲಿಷ್ ದಿ ಕವನೆಂಟ್. 7 ಜನರನ್ನು ಅವರು ಹ್ಯಾಂಗ್ ಮಾಡಿಬಿಡ್ತಾರೆ. ಕಡೆಗೆ ಆ ಬರ ನಿಂತೋಯ್ತು ಅಂತೆ. 2 ಸಮುವೇಲ 21ನೇ ಅಧ್ಯಾಯ 14ನೇ ವಚನದಲ್ಲಿ ಏನಂತ ಬರ್ತಿದೆ, ಅದಾದ ನಂತರ ಇದೆಲ್ಲ ಆದ ನಂತರ ದೇಶದ ಮೇಲೆ ದೇವರಿಗಿದ್ದ ಕೋಪ ಶಾಂತಿಯಾಯಿತು. ಬರ ಹೋಯಿತು, ಪ್ರಾಸ್ಪರಿಟಿ ಬಂತು, ಸಮಾಧಾನ ಬಂತು, ಆಶೀರ್ವಾದ ಬಂತು. ಬಿಕಾಸ್ ಕವನೆಂಟ್ ಭಾಳ ಸೀರಿಯಸ್ ಆಗಿರೋದು, ಮುರಿಯುವಂಥದ್ದು ಅಂತ ನಾವು ನೋಡ್ತೇವೆ. 2 ಸಮುವೇಲ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 21. Then there was a famine in the days of David 3 years, year after year. And David inquired of the Lord. And the Lord answered, It is for Saul and for his bloody house, because he slew the Gibeonites. And the king called the Gibeonites and said unto them, Now the Gibeonites were not of the children of Israel, but of the remnant of the Amorites. And the children of Israel had sworn unto them, and Saul sought to slay them in his zeal to the children of Israel and Judah. Wherefore David said unto the Gibeonites, What shall I do for you? And wherewith shall I make the atonement, that ye may bless the inheritance of the Lord? And the Gibeonites said unto him, We will have no silver nor gold of Saul, nor of his house, neither for us shalt thou kill any man in Israel. And he said, What ye shall say, that will I do for you. And they answered the king,
The man that consumed us, and that devised against us that we should be destroyed from remaining in any of the coasts of Israel, let 7 men of his sons be delivered unto us, and we will hang them up unto the Lord in Gibeah of Saul, whom the Lord did choose. And the king said, I will give them. But the king spared Mephibosheth, the son of Jonathan, the son of Saul, because of the Lord's oath that was between them, between David and Jonathan, the son of Saul. But the king took the 2 sons of Rizpah, the daughter of Aiah, whom she bare unto Saul, Armoni, and Mephibosheth, and the 5 sons of Michal, the daughter of Saul, whom she brought up from Adriel, the son of Barzillai, the Mahalathite. And he delivered them into the hands of the Gibeonites, and they hanged them in the hill before the Lord. And they fell all 7 together, and were put to death in the days of harvest, in the first days in the beginning of barley harvest. And Rizpah the daughter of Aiah took sackcloth, and spread it for her upon the rock, from the beginning of harvest until water dropped upon them out of heaven, and suffered neither the birds of the air to rest on them by day, nor the beasts of the field by night. And it was told David what Rizpah the daughter of Aiah, the concubine of Saul, had done. And David went and took the bones of Saul, and the bones of Jonathan his son, from the men of Jabesh-Gilead, which had stolen them from the street of Bethshan, where the Philistines had hanged them, when the Philistines had slain Saul in Gilboa. And he brought up from thence the bones of Saul, and the bones of Jonathan his son. And they gathered the bones of them that were hanged. And the bones of Saul and Jonathan his son buried they in the country of Benjamin in Zelah, in the sepulchre of Kish his father. And they performed all that the king commanded, and after that God was entreated for the land. Moreover, the Philistines had yet war again with Israel, and David went down, and his servants with him, and fought against the Philistines, and David waxed faint. And Ishbabenob, which was of the sons of the giant, the weight of whose spear weighed 300 shekels of brass in weight, he being girded with a new sword, thought to have slain David. But Abishai the son of Zeruiah succored him, and smote the Philistine, and killed him. Then the men of David sware unto him, saying, Thou shalt not go more out with us to battle, that thou quench not the light of Israel. And it came to pass after this, that there was again a battle with the Philistines at Gob. Then Shibbekai the Hushathite slew Saph, which was of the sons of the giant. And there was again a battle in Gob with the Philistines, where Elhanan the son of Jeareorgim, a Bethlehemite, slew the brother of Goliath the Gittite, the staff of whose spear was like a weaver's beam. And there was yet a battle in Gath, where was a man of great stature, that had on every hand 6 fingers, and on every foot 6 toes, 24 in number. And he also was born to the giant. And when he defied Israel, Jonathan the son of Shimeah, the brother of David, slew him. These 4 were born to the giant in Gath, and fell by the hand of David and by the hand of his servants.